ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಜುಲೈ ತಿಂಗಳದ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಕೂಡ ಯಾವ ರೀತಿ ಇದೆ ಹೇಳತಕ್ಕಂಥದ್ದು ಕೂಡ ನಾವು ಪರಿಶೀಲನೆ ಮಾಡೋಣ ಗೋಚಾರದಲ್ಲಿ. ಹಾಗಾದರೆ ಕನ್ಯಾ ರಾಶಿ ಅಂದರೆ ಹಿಂದಿನ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಕೇತು ಮತ್ತು ಕುಜ ಇರ್ತಕ್ಕಂಥ, ಅಂದರೆ ಕನ್ಯಾ ರಾಶಿಯವರಿಗೆ ಅದು ವ್ಯಯಾಧಿಪತಿ ಯೋಗ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ 11ನೇ ಮನೆಯಲ್ಲಿ ರವಿ ಮತ್ತು ಚಂದ್ರ ಬುಧ ಗ್ರಹ, ಅಂದರೆ 3 ಗ್ರಹದ ಯೋಗ ಇದೆ ಹೇಳತಕ್ಕಂಥದ್ದು. ಹಾಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಇರತಕ್ಕಂಥದ್ದೇ, ಕನ್ಯಾ ರಾಶಿಯಿಂದ 7ನೇ ಮನೆ ಮೀನರಾಶಿ ಆಗುತ್ತೆ, ಮೀನರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು. ಹಾಗೆ ಕನ್ಯಾ ರಾಶಿಯವರಿಗೆ 6ನೇ ಮನೆ ಕುಂಭರಾಶಿ, 6 ರೋಗ ಸ್ಥಾನವೂ ಕೂಡ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ರೀತಿಯ ಒಂದು ಫಲಾಫಲಗಳು ನಿರ್ಣಯ ಮಾಡ್ಬೋದು ಈ ಥರದಲ್ಲಿ ಗೋಚಾರದಲ್ಲಿ ಹೇಳ್ತಕ್ಕಂಥದ್ದು. ಮೊದಲಿಗೆ ಹಣಕಾಸಿನದಲ್ಲಿ ಲಾಭವನ್ನು ತಂದುಕೊಡುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬಹುದು, ಆದರೆ ಹಣ ನಿಲ್ತಾ ಇಲ್ಲ ಹೇಳತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಸಾಲ ಮಾಡಿರ್ತಕ್ಕಂಥದ್ದು ಅದು ಹಾಗೇ ಉಳ್ಕೊಂಡ್ಬಿಟ್ಟಿದೆ. ಆ ಸಾಲ ತೀರಿಸಲಿಕ್ಕೆ ಆಗ್ತಾನೇ ಇಲ್ಲ, ಎಷ್ಟೇ ಸರ್ಕಸ್ ಮಾಡಿದರೂ ಕೂಡ. ಫಲಾಫಲಗಳೆಲ್ಲವೂ ಕೂಡ ಚೆನ್ನಾಗಿ ಕೈ ತುಂಬ ಹಣ ಬಂದರೂ ಕೂಡ ಅದು ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಕೂಡ ಹೇಳುತ್ತೆ. ಹಾಗೆ ಶರೀರದಲ್ಲಿ ಸೌಖ್ಯ ಇರಲ್ಲ ಹೇಳತಕ್ಕಂಥದ್ದು. ಬೆನ್ನು ನೋವು, ಕಾಲು ನೋವು, ಸೊಂಟು ನೋವು, ತಲೆನೋವು, ಈ ಥರದ ಅನೇಕ ರೀತಿಯ ನೋವುಗಳು. ಎಷ್ಟೇ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡ್ಕೊಂಡ್ರೂ ಕೂಡ ಅದು ಶಮನವಾಗ್ತಾ ಇಲ್ಲ ಹೇಳತಕ್ಕಂಥದ್ದು. ಹಾಗೆ ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾರನ್ನೋ ನಂಬಿ ಸ್ತ್ರೀಯರು ಹಣವನ್ನು ಕೊಟ್ಟಿರ್ತೀರಿ. ಚೀಟಿಯೋ, ಮಗದೊಂದೋ, ಕೈ ಸಾಲನೋ, ಅಥವಾ ಇನ್ನೊಂದಷ್ಟು ದುಡ್ಡೋ, ಅಥವಾ ಮನೇಲಿ ಇಟ್ಕೊಂಡಿರ್ತಕ್ಕಂಥ ಹಣ ನಂಬಿ ಹಣವನ್ನು ಕೊಡ್ತೀರಿ. ಆದರೆ ಆ ಹಣ ವಾಪಸ್ಸು ಬರ್ತಾ ಇಲ್ಲ ನಿಮಗೆ. ಅದು ಒಂದು ನಿಮಗೆ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಉದ್ಯೋಗ ಹುಡುಕ್ತಾ ಇರ್ತೀರಿ, ತುಂಬ ಚೆನ್ನಾಗಿ ಗುರುವಿನ ಕೃಪೆ ಇದ್ದರಿಂದ ಉದ್ಯೋಗ ನಿಮಗೆ ಸಿಕ್ಕೇ ಸಿಗುತ್ತೆ. ಒಳ್ಳೆ ರೀತಿಯ ವೇತನ ಇವೆಲ್ಲವೂ ಕೂಡ ನಿಮಗೆ ಸಿಗುವಂಥದ್ದು, ಪ್ರಮೋಷನ್ ಸಿಗತಕ್ಕಂಥದ್ದು, ವಿದೇಶದಲ್ಲಿ ಹೆಚ್ಚಿನ ಲಾಭ ಕೊಡುವಂಥದ್ದು, ವಿದೇಶದಲ್ಲಿ ಒಳ್ಳೆ ಉದ್ಯೋಗ ಸಿಗತಕ್ಕಂಥದ್ದು, ವಿದೇಶದಲ್ಲಿ ಮನೆ ತಗೊಳ್ತಕ್ಕಂಥದ್ದು, ಈ ಥರ ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಹಾಗೆ ನಿಮ್ಮ ಮನೆ ಮತ್ತು ಜಮೀನುಗಳನ್ನು ನೀವು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಸಾಲ ಬಾಧೆ, ತುಂಬ ಸಾಲ ಆಗಿರ್ತಕ್ಕಂಥದ್ದು, ಮನೆ ಇಟ್ಕೊಳ್ಬೇಕು ಇರ್ತಕ್ಕಂಥದ್ದು ಇರುತ್ತೆ. ಆದರೆ ಅದು ಸಾಲದಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ, ಮನೆ ಮಾರಾಟ ಮಾಡಬೇಕು, ಸಾಲ ಬಾಧೆಯ ಕಿರಿಕಿರಿ, ಹೀಗೆ ಈ ಥರದ ಒಂದಷ್ಟು ತಲೆನೋವಿನ ಒಂದಷ್ಟು ಚಿಂತೆ ಆಗ್ತಾ ಇರುತ್ತೆ. ಯಾರೂ ದುಡ್ಡು ಕೊಡ್ತಾ ಇಲ್ಲ, ಯಾರೂ ಸಹಾಯ ಮಾಡ್ತಾ ಇಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿಯದು ದುಡ್ಡಿದ್ರೂ ಕೂಡ ಸಹಾಯಕ್ಕೆ ಬರ್ತಾ ಇಲ್ಲ. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ. ಆದರೆ ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಯೋಗಕಾರಕ, ಧನಕಾರಕ, ಭಾಗ್ಯಕಾರಕ ಇವೆಲ್ಲವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ಸಂಸಾರದಲ್ಲಿ ಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಕ್ಕಳ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಚಿಂತೆ ಆಗುತ್ತೆ. ಯಾವ ಸಬ್ಜೆಕ್ಟ್ ತೊಗೊಳ್ಬೇಕು, ಯಾವುದು ಮಾಡಬೇಕು, ಹೇಗೆ ಒಂದಷ್ಟು ಕಸಿ ವಿಶೇಷ. ಇವೆಲ್ಲವೂ ಕೂಡ ಗೋಚಾರದ ಫಲಾಫಲಗಳು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿರ್ತವೆ, ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಅದಕ್ಕೆಲ್ಲವೂ ಕೂಡ ಜಾತಕ ಇತ್ಯಾದಿಗಳನ್ನು ನೋಡಲೇಬೇಕಾಗತ್ತೆ. ಅದಕ್ಕೆಲ್ಲ ಒಂದು ರೀತಿಯ ಸಲಹೆಗಳನ್ನು, ಸೂಚನೆಗಳನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ನೇರವಾಗಿ ಬಂದು ಹತ್ತಿರ ಇದ್ದವರು ನೇರವಾಗಿ ಬಂದು ಭೇಟಿ ಮಾಡಿ, ದೂರ ಇದ್ದವರು ಫೋನ್ ಮುಖಾಂತರ ಕೂಡ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ನಿಮ್ಮ ಡೇಟ್ ಆಫ್ ಬರ್ತು, ಹುಟ್ಟಿದ ದಿನಾಂಕ, ಭಾವಚಿತ್ರ ಇವೆಲ್ಲವನ್ನು ಕೂಡ ನಮಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡಿ.
ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ಕೂಡ ಬರೆದು ಕಳಿಸಿ ಅಂತ ಹೇಳ್ತಾ, ವೀಕ್ಷಕರೇ ಹಾಗಾದರೆ ನಿಮ್ಮ ಜೀವನದಲ್ಲಿ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಶ್ರೀ ಶಿರಡಿ ಸಾಯಿಬಾಬಾ ಅವರ ಮಂತ್ರ, ಸ್ತೋತ್ರ ಮತ್ತು ಜಪವನ್ನು ಮಾಡ್ತಾ ಹೋಗಿ. ಓಂ ಸಾಯಿರಾಮ್ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಮನಸ ಸ್ಮರಿಸಿ ನಿಮ್ಮ ಜೀವನ ಪಾವನವೂ ಆಗುತ್ತೆ ಹಾಗೂ ಸರ್ವತೋಮುಖವಾಗಿ ಅಭಿವೃದ್ಧಿಯೂ ಆಗುತ್ತೆ ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.